ಅಂತೂ ಇಂತೂ ಅಧಿಕೃತವಾಗಿ ಒಂದು ಮಾಹಿತಿ ಅಂತೂ ಹೊರಬಿದ್ದಿದೆ. ರಾಜೀನಾಮೆನ ನಾನು ವಾಪಸ್ ಪಡೆದಿದ್ದೀನಿ ಅಂತ ಖುದ್ದಾಗಿ ರಾಮಲಿಂಗಾರೆಡ್ಡಿ ಅವರೇ ತಿಳಿಸಿದ್ದಾರೆ. ನಾನು ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದೀನಿ. ಇದು ರಾಮಲಿಂಗಾರೆಡ್ಡಿ ಅವರ ಅಧಿಕೃತ ಹೇಳಿಕೆ. ನನ್ನ ರಾಜೀನಾಮೆ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು, ಅದರರ್ಥ ರಿಜೆಕ್ಟ್ ಅಂತ ತಾನೆ. ಹೀಗಾಗಿ ನನ್ನ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದೀನಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಅದನ್ನೇ ಹೇಳಿದ್ರು. ಯಾವುದೇ ಕಾರಣಕ್ಕೂ ಅವರ ರಾಜೀನಾಮೆ ಅಂಗೀಕಾರ ಆಗಲ್ಲ ಅಂತ. ಅಂದ್ರೆ ಒಂದು ಪ್ರೋಸೆಸ್ ಇದೆ. ಅಕಸ್ಮಾತ್ ಒಬ್ಬರು ಮಿನಿಸ್ಟರ್ ರಿಸೈನ್ ಮಾಡ್ತಾರೆ ಅಂತಂದ್ರೆ ಆ ರೆಸಿಗ್ನೇಷನ್ ಅನ್ನ ಮುಖ್ಯಮಂತ್ರಿ ಕಳಿಸ್ಕೊಡ್ಬೇಕಾಗತ್ತೆ. ಮುಖ್ಯಮಂತ್ರಿಗಳು ಅದನ್ನ ಅಂಗೀಕಾರ ಮಾಡಿ ಅದನ್ನ ಗವರ್ನರ್ಗೆ ಫಾರ್ವರ್ಡ್ ಮಾಡ್ತಾರೆ. ಇದಾದ್ಮೇಲೆ ಗವರ್ನರ್ ಅವರನ್ನ ಸಂಪುಟದಿಂದ ತೆಗೆದು ಹಾಕ್ತಾರೆ. ಬಟ್ ಮುಖ್ಯಮಂತ್ರಿಗಳಿಗೆ ಬಂದಂತಹ ಸಂದರ್ಭದಲ್ಲೇ ಇವತ್ತು ಬೆಳಗ್ಗೆನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನಾನು ಅಂಗೀಕಾರ ಮಾಡಲ್ಲ ಅಂತ ಹೇಳಿ. ಸೊ ರಾಮಲಿಂಗಾರೆಡ್ಡಿ ಅವರು ಕೂಡ ಅದೇ ಹೇಳಿದ್ದಾರೆ. ಅಂಗೀಕಾರ ಮಾಡಲ್ಲ ಅಂತಂದ್ರೆ ರಿಜೆಕ್ಟ್ ಅಂತ ತಾನೇ ಅರ್ಥ ಅದು. ಹೀಗಾಗಿ ನಾನು ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದೀನಿ ಅಂತ. ಸೊ ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ರೋಷಾಗ್ನಿ ತಣ್ಣಗಾದಂತೆ ಕಾಣಿಸ್ತಾ ಇದೆ. ಕಂಪ್ಲೀಟ್ ಆಗಿ ಆರಿದ್ಯಾ ಅಂತಂದ್ರೆ ಕ್ಲಾರಿಟಿ ಅಂತೂ ಇಲ್ಲ. ಬಟ್ ತಕ್ಕ ಮಟ್ಟಿಗೆ ಹೈಕಮಾಂಡ್ ನಾಯಕರು ಆ ಒತ್ತಡವನ್ನು ಹೇರಿ ಕನ್ವಿನ್ಸ್ ಮಾಡಿ ಅವ್ರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ. ಸೊ ರಾಮಲಿಂಗಾರೆಡ್ಡಿ ಅವರು ಅಧಿಕೃತವಾಗೇನೆ ಮಾಧ್ಯಮಗಳ ಮುಂದೆ ಬಂದು ನನ್ನ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ರು. ಅಕ್ಸೆಪ್ಟ್ ಮಾಡಲ್ಲ ಅಂತಂದ್ರೆ ರಿಜೆಕ್ಟ್ ಅಂತ ತಾನೇ ಅರ್ಥ. ಸೊ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿ ಏನು ಪ್ರಯೋಜನ, ಹೀಗಾಗಿ ವಾಪಸ್ ಪಡಿತಾ ಇದ್ದೀನಿ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಮಾತು. ಸೊ ಮುಂದೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದೀನಿ ಅಂತ ಹೇಳಿದ್ದಾರೆ. ಅವಕಾಶ ಮಾಡಿಕೊಡ್ತಾರೆ ಅಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಕೊಡ್ತಾರಾ ಅಥವಾ ಜಲಸಂಪನ್ಮೂಲ ಖಾತೆಯನ್ನ ವಾಪಸ್ ಪಡ್ಕೊಂಡು ಬೇರೆ ಖಾತೆಯನ್ನು ಕೊಡ್ತಾರಾ? ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ. ಜೂನ್ 20ನೇ ತಾರೀಕಿನ ನಂತರ ಮತ್ತೊಮ್ಮೆ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಇದಕ್ಕೆ ಒಂದು ಅಧಿಕೃತವಾದಂಥ ಉತ್ತರ ಅಂತೂ ಸಿಗುತ್ತೆ. ಬಟ್ ಈಗ ಸದ್ಯಕ್ಕೆ ಸಿಗ್ತಿರುವಂಥ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ ಆ್ಯಂಡ್ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಮನವೊಲಿಕೆಯ ಸರ್ಕಸ್ ಕೊನೆಗೂ ಸಕ್ಸಸ್ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಹೈಕಮಾಂಡ್ ನಾಯಕರ ಮಾತಿಗೆ ಮನ್ನಣೆಯನ್ನ ಕೊಟ್ಟು ತಮ್ಮ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ. ಮೊನ್ನೆ ಖಾತೆ ಅಂದರೆ ಮೊನ್ನೆ ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅದರ ಮಾರನೇ ದಿನ ಖಾತೆ ಹಂಚಿಕೆ ಆಯಿತು. ಅದರ ನೆಕ್ಸ್ಟ್ ಡೇ ಅಂದರೆ ನೆನ್ನೆನೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿಬಿಟ್ರು ದಿಢೀರಂತ. ಸೊ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಡ್ಯಾಮೇಜನ್ನು ಮಾಡ್ತಾ ಇತ್ತು ಅವರ ರಾಜೀನಾಮೆ. ರಾಹುಲ್ ಗಾಂಧಿಯವರು ಕೂಡ ಗರಂ ಆಗಿದ್ರು ನಿನ್ನೆ ಬೆಂಗಳೂರಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ. ಕನ್ವಿನ್ಸ್ ಆಗಿಲ್ಲ ಅಂತಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.